ಬಿಜೆಪಿ ನಾಯಕರ ಧರಣಿ ಅತ್ತ ರಾಜ್ಯ ಸರ್ಕಾರದಿಂದ ಸಮರ. ಕೇಂದ್ರದ ತೆರಿಗೆ ತಾರತಮ್ಯದ ವಿರುದ್ಧ ಧ್ವನಿ ಎತ್ತೋಕೆ ಸರ್ಕಾರ ಚಿಂತನೆ ಮಾಡಿದೆ. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಈ ವೇಳೆ ವರಿಷ್ಠರ ಗಮನ ಸೆಳೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಬಗ್ಗೆ ಕೇಂದ್ರದ ಅಸಹಕಾರ ಧೋರಣೆಯ ಬಗ್ಗೆ ಗಮನ ಸೆಳೆಯಲಿದ್ದಾರೆ. ಹಿಂದೆಯೂ ಜಿಎಸ್ಟಿ ಬಾಕಿ ವಾಪಸ್, ಅನುದಾನ ತಾರತಮ್ಯದ ಆರೋಪ, ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದ ರಾಜ್ಯ ಸರ್ಕಾರ. ಇಡೀ ದೇಶದ ಗಮನವನ್ನು ಸೆಳೆದಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಇನ್ನುಳಿದಂತ ಸಚಿವರುಗಳು. ಇದೀಗ ಮತ್ತೆ ಅದೇ ಮಾದರಿಯಲ್ಲಿಯೇ ಹೋರಾಟ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ವರಿಷ್ಠರ ಒಪ್ಪಿಗೆಯನ್ನ ಪಡೆದು ಪ್ರತಿಭಟನೆ ನಡೆಸುವ ಬಗ್ಗೆ ಆಲೋಚನೆಯನ್ನ ನಡೆಸಿದ್ದಾರೆ. ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ಗೆ ಭೇಟಿ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಒಂದು ಹೋರಾಟದ ರೂಪುರೇಷೆಯನ್ನ ಸಿದ್ಧ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿ ಈ ಅನುದಾನ, ಜಿಎಸ್ಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಎಲ್ಲಾ ಸಚಿವರುಗಳನ್ನ, ನಾಯಕರುಗಳನ್ನ ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ಕೂರಿಸ್ಕೊಂಡು ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಗೆ ಒಳ್ಳೆ ಮೈಲೇಜು ಸಿಕ್ಕಿತ್ತು, ಹೆಸರು ಸಿಕ್ಕಿತ್ತು. ಹಾಗಾಗಿ ಇನ್ನೊಮ್ಮೆ ಅದೇ ಥರದೊಂದು ಹೋರಾಟದ ರೂಪರೇಷೆ ಮಾಡಬೇಕು ಅನ್ನುವಂಥ ಪ್ಲಾನಲ್ಲಿದ್ದಾರೆ. ಈ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ಗಮನ ಸೆಳೆದು, ನಾವು ಈ ಥರದೊಂದು ಹೋರಾಟ ಮಾಡಿದ್ರೆ ಅದು ನಮ್ಮ ರಾಜಕೀಯಕ್ಕೆ ಒಳ್ಳೆಯದಾಗತ್ತೆ, ನಮ್ಮ ಪಕ್ಷಕ್ಕೂ ಕೂಡ ವರ್ಚಸ್ಸು ಬರುತ್ತೆ. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರ್ಚಸ್ಸು ಬರುತ್ತೆ. ಕೇಂದ್ರ ಸರ್ಕಾರದಿಂದ ಏನೇನು ಅನ್ಯಾಯ ಆಗಿದೆ ನೋಡಿ, ಕಳೆದ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನೇನು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ರೋ ಅದೆಲ್ಲವೂ ವರ್ಕೌಟ್ ಆಗಿದೆ. ಆ ಕಾರಣಕ್ಕಾಗಿಯೇ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಇರೋದು. ಯಾಕಂದರೆ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ, ಕೇಂದ್ರದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ನಮಗೆ ನೆರವಿಗೆ ಬರ್ತಾ ಇಲ್ಲ, ನೆರವು ಘೋಷಣೆ ಮಾಡಿದ್ರು ಆ ಹಣಕಾಸು ಕೊಡ್ತಾ ಇಲ್ಲ, ಈ ಎಲ್ಲ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ರು. ಅದು ರಾಜ್ಯದ ಜನತೆಗೆ ಒಂದು ಮೆಸೇಜ್ ಪಾಸ್ ಆಗಿತ್ತು, ಕೇಂದ್ರದಿಂದ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ ಅಂತ. ಜೊತೆಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕೂಡ ಹೆಚ್ಚಿಸಿತ್ತು. ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂಥ ಇವರ ನಾಯಕತ್ವ ಇಡೀ ದೇಶದ ಜನ ನೋಡುವಂತಾಗಿತ್ತು. ಹಾಗಾಗಿ ಯಾಕೆ ಮತ್ತೊಮ್ಮೆ ಅದೇ ಥರದೊಂದು ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೆ ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಇತ್ತ ಬಿಜೆಪಿಯವರು ಯಾವಾಗ ರಾಜ್ಯದಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿತೀವಿ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳ್ರೋ ಆಗಲೇ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧವೂ ಕೂಡ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ನೋಡಿ, ಈಗ ಆಲ್ರೆಡಿ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟೇ ಮಾಡಿಬಿಟ್ಟಿದ್ದಾರೆ. ನೀವು ಪ್ರತಿಭಟನೆ ಮಾಡ್ತಿರೋದು ಓಕೆ, ಆದರೆ ನಿಮ್ಮ ಸರ್ಕಾರದ ವಿರುದ್ಧ, ಕೇಂದ್ರದ ವಿರುದ್ಧನೇ ಮಾಡಿ, ಯಾವುದಾದ್ರೂ ರೇಟ್ ಜಾಸ್ತಿ ಆಗಿದೆ, ಏನೇನಾಗಿದೆ ಅಂತ. ಸೊ ಇದೇ ವಿಚಾರವನ್ನು ಇಟ್ಕೊಂಡು ಸಿಎಂ ಕೂಡ ಕೇಂದ್ರದಿಂದ ನಮ್ಗೆ ಯಾವುದೇ ರೀತಿಯಾದಂಥ ನೆರವು ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಪ್ರತಿಭಟಿಸಬೇಕು ಅಂತ ನಿರ್ಧರಿಸಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ಒಪ್ಪಿಗೆಯನ್ನು ಪಡೆದು ಒಪ್ಪಿಗೆ